ಅದ್ರಾಗ ಹಲ್ಲಿದ್ದರಿಗೆ ಹೋಗ್ಬೇಕು ಚಂದ. ಹಲ್ಲಿದ್ದರಿಗೆ ಪಡಲ್ಲ ಇವು ನಾವು ಹಾಕ್ಸ್ಕೊಂಡು ಹಲ್ಲು. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಗೈಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಯಾರೆಲ್ಲ ನಮ್ಮ ಚಿನ್ನು ಮುನ್ನು ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳು, ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ಸೇರುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಮೈ ವರ್ಲ್ಡ್. ಇದಕ್ಕೆ ಕಳಪೆ ಅಂತಾರೆ. ಹೂಬದ ಬಗ್ಗೆ ಹೂಬಕ್ಕೆ ಆಗ್ಲಿಕ್ಕೆ ಇದನ್ನ ತಗೊಂಡು ಅದ್ರಾಗ ಹಲ್ಲಿದ್ದರಿಗೆ ಹೋಗ್ಬೇಕು ಚಂದ. ಹಲ್ಲಿದ್ದರಿಗೆ ಪಡಲ್ಲ ಇವು ನಾವು ಹಾಕ್ಸ್ಕೊಂಡು ಹಲ್ಲು. ಹಾಕ್ಸ್ಕೊಂಡು ಕೆಳ ಹಾಕ್ಸ್ಕೊಂಡು 20 ವರ್ಷ ಆಯ್ತು ಹಾಕ್ಸ್ಕೊಂಡು. ಚೆನ್ನಾಗದ ಅದು ತೆಗೆದುಬಿಟ್ರೆ ಮಾತಾಡೋಕ್ಕೆ ಬರಲ್ಲ. ಹಾಕಿಸ್ಕೊಂಡು 20 ವರ್ಷ ಆಗೈತೆ. ಹಾಕ್ಸಿದ್ದು 20 ವರ್ಷ. ನನಗೆ ಹಿಂದೆ ಮುಂದೆ ಹುಟ್ಟಿದ್ದು ಅದು ತೆಗ್ಸಿದ್ದು ಹಾಕ್ಸಿದ್ದು. ನೀವು ಸಣ್ಣಕ್ಕಿದ್ದ ನಿಮಗೆ ಯಾವ್ದು ಕಷ್ಟ ಅನ್ಸದವ? ನಮ್ಗೆ ಯಾವುದು ಕಷ್ಟ ಅನಿಸ್ತದಿಲ್ಲ. ಆಮೇಲೆ ಆವಾಗ ದುಡ್ಡು ಕಡಿಮೆ. ಅವಾಗ ಯಾವ್ದಾರು ಬೇಕಂತಿದ್ವಿ ಎಲ್ಲದನ್ನು. ದುಡ್ಡು ಕಡಿಮೆ ಅವಾಗ. ₹1 1.5 ಕೂಲಿ ಅವಾಗ. ₹1 1.5 12. ಆಮೇಲೆ ದುಡ್ಡಿನ ಕಷ್ಟ. ಒಂದೊಂದು ಪುಟ ಭತ್ತ ಕೊಯ್ಯಕ್ಕೂ ಹೋಗ್ತಿದ್ವಿ ನಾವು. ಒಕ್ಕಲು ಮಾಡಕ್ಕೆ ಹೋಗ್ತಿದ್ವಿ. ಒಕ್ಕಲು ಅಂದರೆ ಭತ್ತ ಕಲ್ಲಿಗೆ ಉಳಿಸಿ ಭತ್ತ ಎತ್ಕೊಂಡು ತಗೊಂಡ್ಬಂದು ಕಲ್ಲು ಉಳಿಸಾರ ಅವಾಗ. ರೋಣ್ಗಲ್ಲು ಅಂತ ಹೊರಸಾರ. ಅದ್ರಾಗೆ ನಾವು ಹೋಗ್ತಿದ್ವಿ ಕೆಲಸಕ್ಕೆ. ಅವ್ರಿಗೆ ಸಹಾಯ ಹಾಕಿದ್ವಿ. ಅದು ಭತ್ತ ತೆಕ್ಕು ಬಿಡಿಯೋದು ಅನ್ನೋರು. ತೆಕ್ಕು ಬಿಡಿರ್ತಿದ್ವಿ. ಅದು ತಗೊಂಬಂದು ಸುತ್ತಲೂ ಹಾಕ್ತಿದ್ವಿ. ನಾವು ಅವಾಗ ಮಾಡಿದ್ದು ನಮ್ಗೆ ಈಗ ಮಾಡಿದ್ದು ನಮ್ಗೆ ಮರ್ತಂಗಾಗೈತಿ. ನಿಮಗೆ ಅನಿಸುತ್ತೆ ಅವಾಗ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ, ಈಗಿನವ್ರು ಏನೇನು ಕೆಲಸ ಮಾಡಲ್ಲ, ಆರಾಮಾಗಿರ್ತಾರೆ ಅಂತ ಅನ್ಸುತ್ತೆ? ಇದೇ ದೊಡ್ಡ ಕೆಲಸ ಅವ್ರಿಗೆ. ಈಗಿನವ್ರಿಗೆ ನೀವು ಕಂಪ್ಯೂಟರ್ ಮಾಡ್ತೀರಿ ಅಂತಂತದ ಅಂತೀರಿ. ಅದು ನಮಗೆ ಬರ್ತಾ ಇಲ್ಲ. ನಮಗೆ ಬಂದದ್ದು ನಿಮಗೆ ಬರೋಲ್ಲ. ನೀವು ನಮ್ಗಿಂತ ಹೆಚ್ಚಿಗೆ ಬುದ್ಧಿವಂತರಾಗಿದ್ದೀರಿ. ಅಂದರೆ ಅವಾಗಿಂದ ಏನು ಗೊತ್ತಿಲ್ಲ ನಿಮಗೆ. ಅವಾಗ ಏನು ಮಾಡ್ಕೊಂಡು ತಿನ್ನೋರು, ಎಷ್ಟು ಇದು ಮಾಡೋರು ಅಂತ ಗೊತ್ತಾಗಲ್ಲ. ಈಗ ನಾವು ಹೇಳಿದ್ಕೆ ನೀವು ಗೊತ್ತಾಗತ್ತೆ. ನೀವು ಮತ್ತು ನಿಮ್ಮ ಮಕ್ಕಳು ಮರಿ ಕಾಲಕ್ಕೆ ನೀವು ಹೇಳ್ತೀರಿ ಹಿಂಗೆ ಅನ್ನೋದು ನಮ್ಮ ಅಜ್ಜಿ ಅಂತ. ನಮ್ಮ ಜೀವನದಾಗೆ ಸಂತೋಷದ ಕ್ಷಣ ಅಂದರೆ ಯಾವ್ದವ? ಸಂತೋಷ ನಮಗೆ ಯಾವಾಗ ಸಂತೋಷಕ್ಕೆ ಇದೆ. ಇದೇ ಅದೇ ಅಂತ ಏನಿಲ್ಲ. ಇಲ್ಲ ಅದೇ ಇದೆ ಅಂತ ಏನಲ್ಲ. ಯಾವಾಗ ಖುಷಿಯಿಂದನೇ ಅದು. ನನ್ನ ಮದುವೆ ಮಾಡಿದ್ದು ನಮ್ಮ ಅಜ್ಜಿ ಮನೆ, ನಮ್ಮ ತವ್ರ ಮನೆಗೆ ನಮ್ಮ ಮದುವೆ ಮಾಡಿದ್ದು. ಹಂಗಾಗಿ ನಾವು ಚೆನ್ನಾಗೈತಿ. ನೀವು ಮದುವೆ ಟೈಮ್ನಾಗ ನೀವೇನಾರು ಅನ್ಕೊಂಡಿದ್ರಾ? ಮದುವೆ ಬಗ್ಗೆ ಏನಾರ? ಮದುವೆ ಬಗ್ಗೆ ನಾವು ಫಸ್ಟಿಗೆ 16 ವರ್ಷಕ್ಕೆ ಮದುವೆ ಮಾಡೋದು ಬೇಡ ಅಂತ ಅನ್ನೋರು. ಆಮೇಲೆ ಇಲ್ಲ ನಾವು ನಮಗೆ ವಯಸ್ಸಾಯ್ತು, ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತಂದು ನಮ್ಮ ತಂದೆಯವರು ಮಾಡಿದ್ರು ಮದುವೆ. ನಿಮಗೆ ನಿಮ್ಮ ಅಪ್ಪಾಜಿ ಇಷ್ಟನ ನಿಮ್ಮ ಅಮ್ಮ ಇಷ್ಟನಾ? ಇಬ್ಬರು ಇಷ್ಟನೇ. ನಮ್ಮ ಅಪ್ಪಾಜಿಗೆ ಭಾರಿ ಇಷ್ಟ ಇತ್ತು ನಮ್ಮ ಮೇಲೆ. ನಮ್ಮ ಅಪ್ಪಾಜಿಗೆ ನನ್ನ ಇಷ್ಟ ಇರೋದಕ್ಕೆ ಅವ್ರ ಅಮ್ಮನ ಹೆಸರು ನನಗೆ ಹುಚ್ಚಮ್ಮ ಅಂತ ಹೆಸರು ಇತ್ತು. ನಮ್ಮ ಅಮ್ಮ ಕಸೂತಿ ಹಾಕೋದು. ಕಸೂತಿ ಹಾಕಿ ನಮ್ಮ ಸಣ್ಣ ಮಕ್ಕಳು ಹುಟ್ಟಿದಾಗ ಕಾಲಿಕೆ ಹೋಗೋದಿಲ್ಲಂತೆ. ಇನ್ನೊಬ್ಬರಿಗೆ ಮುಸಿಗೆ, ಸೀರೆ ಮುಸಿಗೆ ಅದೆಲ್ಲ ಕಸೂತಿ ಹಾಕೋದಂತ ನಮ್ಮಮ್ಮ. ಅವಾಗ ಅವ್ರು ಬಂದು ಕಳೆ ತಕ್ಕೊಡೋದಂತ ಬದ್ದೆ ಕಲಿದ ಅವಳು. ನಾನು ನಮ್ಮಮ್ಮ ನಮ್ಗೆ ಹೇಳೋದ, ನಾನು ಡಿಸೈನ್ ಹಾಕ್ತಾಯಿದ್ದೆ. ನಾನು ಡಿಸೈನ್ ಹಾಕಿದ್ದೆ. ಬಾಗಿಲಿಗೆ ಹೊರನ ಅಂತಂದು ಹಾಕ್ತಿದ್ವಿ. ಕೈ ಚಿನ್ನಕ್ಕೆ ಹಾಕ್ತಿದ್ವಿ. ಈಗ ಕೌದಿ ಹೊಲಿತಿದ್ವಿ. ನಮ್ಮ ಅಜ್ಜಿ ಕೌದಿ ಹೊಲಿಯೋದು. ಅದನ್ನು ನೋಡ್ಕೊಂಡು ಅದು ಕೌದಿ ಹೊಲಿತು. ನಿಮಗೆ ಅವಾಗಿಂದು ಯಾವ ಅಡಿಗೆ ಭಾರಿ ಇಷ್ಟ ಆಗಲ್ಲ? ಅವಾಗ ನಾವು ಬೆಂದ ಹುಗ್ಗಿ, ಗೋಧಿ ಹುಗ್ಗಿ, ಹೋಳಿಗೆ, ಕರ್ಜಿಕಾಯಿ, ಚಕ್ಲಿ. ಈಗಿನವು ಏನು ಒಂಚೂರು ಎಂತದ ಮಾಡ್ತಾರೆ. ಜಾಮೂನ್ ಅಂತೆ, ಅದು ಹೊಟ್ಟೆ ತಿನ್ಬೇಕತ್ತ. ತಿಂದ್ಬಿಟ್ರೆ ಮುಗಿತಾ. ನಾವು ಭಾಳ ತಿಂತಿದ್ವಿ. ಹೋಳಿಗೆ ಭಾಳ ತಿಂತಿದ್ವಿ.
ಗೋಧಿ ಹುಗ್ಗಿ ಭಾಳ ಉಣ್ತಿದ್ವಿ, ತುಪ್ಪ ಹಾಕ್ಯಂದು ಹಾಲು ಹಾಕ್ಯಂದು ಕುದಿಕಿ ಉಂಡ್ರೆ ಎಷ್ಟು ಚೆನ್ನಾಗೋದು. ಹಳೆ ಕಾಲದ್ರದ್ದೇ ಭಾರಿ ಅಲ್ಲ. ಆ ಹಳೆ ಕಾಲದಲ್ಲಿ ಭಾಳ ಉಣ್ಣೋದು. ನಾವು ಈಗ ಒಂದು 2 ಹೋಳಿಗೆ ಕೊಡ್ತೀನಲ್ಲ, 4, 5 ಹೊತ್ತು ಹೋಳಿಗೆ ಬಿಟ್ಟು ತಿಂತೀವಿ. ಅವಾಗ ತಿಂತಿದ್ರೆ ಈಗ ಅವಾಗ ತಿಂತಿದ್ವಿ ನಾವು, ಭಾಳ ಹೋಳಿಗೆ ಮಾಡ್ತಿದ್ವಿ. ಅವಾಗ ಭಾಳ, ಈಗ ತಿಂತಲ್ಲ. ಅವು 3 ರೊಟ್ಟಿ ತಿಂತಿದ್ವಿ, ಕೈಯ ಸುಟ್ಟು ಅಕ್ಕಿ ರೊಟ್ಟಿ. ಈಗ 2 ರೊಟ್ಟಿ ತಿಂತೀವಿ. ನನಗಿನ್ನೂ ಅಡುಗೆ ಮಾಡ್ಬೇಕು ಅನ್ನೋ ಆಸೆ, ಇನ್ನೂ ಏನೇನೋ ಕೆಲಸ ಮಾಡ್ಬೇಕು ಅನ್ನೋ ಆಸೆ. ನಾನು ಈಗ ಅಕ್ಕಿ ಹಸಿ ಮಾಡ್ತೇನೆ, ನುಚ್ಚು ಹಸಿ ಮಾಡ್ತೇನೆ, ನಮ್ಮ ಹುಡುಗಿಗೆ ಎಷ್ಟೋ ಸಹಾಯ ಮಾಡಿಕೊಡ್ತೇನೆ. ಬೇಡ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂತಾರೆ, ಅದು ನನಗೆ ಮಾಡಬೇಕು ಅನ್ನೋ ಆಸೆ. ನಿಮ್ಮನೆಗೆ ಚಟ್ನಿ ಮಾಡಿದಲ್ಲ ನೀವೇ? ನಾವೇ ಮಾಡ್ತೀವಿ ಚಟ್ನಿ, ಖಾರ ಚಟ್ನಿ, ಬರೀ ಖಾರನೇ ಹಾಕಿ, ಮೆಣಸಿನ್ಕಾಯಿ ಖಾರನೇ ಹಾಕಿ, ಅದಕ್ಕೆ ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಹಾಕಿ ಖಾರ ರುಬ್ಬು. 8 ದಿವಸ ಇಟ್ಟರು ಏನಾಗಲ್ಲ. ಹಣ್ಣು ಮಾಡ್ಕೊಂಡು ಉಪ್ಪಿನಕಾಯಿನೂ ಅಷ್ಟೇ ಆಗ್ತದೆ. ವರ್ಷ ಮಟ್ಟ ಆದಷ್ಟು ಮಾವಿನಕಾಯಿ ಅಂದರೆ ಎಳೆ ಆಗಬಾರ್ದು, ಬಳಿಬೇಕವು. ಒಂದು ಕಾಯಿ ತಗೊಂಬಂದು ಇಷ್ಟು ಕಾಯಿಗೆ ಇಷ್ಟು ಉಪ್ಪು ಅಂತಂದು ನಾವು 100 ಕಾಯಿ 50 ಕಾಯಿ ಹಿಂಗೆ ತಂದು ಹಾಕ್ತೀವಿ. ಮಾವಿನಕಾಯಿ 1 ವರ್ಷ ತನಕ ಇಟ್ಕೊಂತಾರೆ. ವರ್ಷ ಮಟ್ಟ ಇಟ್ಕೊತಾರೆ. ಸೇವಂತಿಗೆ ಚೆಂಡಿನಂತೆ